ಬಸವೇಶ್ವರ ಮಾದಿಗೊಂಡನಹಳ್ಳಿ ನೂತನ ದೇವಸ್ಥಾನದ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರದಲ್ಲಿ ದಿನಾಂಕ 15ರಂದು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಂಜಾವಧೂತ ಮಹಾಸ್ವಾಮಿಗಳು, ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ರವರು, ನೆಲಮಂಗಲ ಶಾಸಕರು ಶ್ರೀನಿವಾಸ್ ಹಾಗೂ ಮಾಗಡಿ ಶಾಸಕರಾದ ಬಾಲಣ್ಣನವರು ಭಾಗವಹಿಸಿದ್ದರು. ದೇವಸ್ಥಾನದ ಧರ್ಮದರ್ಶಿಗಳಾದ ರಂಗನಾಥ ಮಹಾಸ್ವಾಮಿಯವರು ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿಯಾಗಿ ಚುಕ್ಕಾಣಿ ಹಿಡಿಯಲಿ ಎಂದು ಆಶೀರ್ವಚನ ನೀಡಿದರು. ಇದೊಂದು ಪವಾಡ ಸದೃಶವಾದಂಥ ಕ್ಷೇತ್ರ. ಇದು ಯಾವ ರೀತಿ ಎಷ್ಟು ಮಟ್ಟಕ್ಕೆ ಬೆಳೀತು ಅಂತೇಳಿ ಬಹುಶಃ ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾರ್ಯಾರು ಬಂದು ಏನೇನು ಅರ್ಕೆ ಕಟ್ಕೊಂಡ್ರು ಎಲ್ಲರೂ ಕೂಡ ದೈವಾನಂದ ಭಗವಂತ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಅನೇಕ ಜನಗಳಿಗೆ ಇದರಿಂದ ಒಳ್ಳೆಯದಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಲ್ಲಿಗೆ ಸದ್ಭಕ್ತರಾಗಿ ಬಂದು ಈ ಭಗವಂತನ ಆಶೀರ್ವಾದವನ್ನು ಪ್ರತಿಯೊಂದರಲ್ಲೂ ಪಡಿತಕ್ಕಂಥದ್ದನ್ನು ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ. ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿತಕ್ಕಂಥ ಒಂದು ಅವಕಾಶವನ್ನು ಭಗವಂತ ಕರುಣಿಸಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಥಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಪರಮ ಪೂಜ್ಯರು ನಮಗೇನು ಕೇಳಿದ್ರು, ನೀವು ಅದು ಮಾಡಬೇಕು ಇದು ಮಾಡಬೇಕು ಅಂತ. ಸರ್ಕಾರ ಪತ್ರ ಕೊಡಿಸ್ಕೊಂಡು ನಮಗೆ ಕೇಳ್ತಾರೆ, ನಾವೇ ಸ್ವಾಮಿಗಳನ್ನ ಕೇಳಬೇಕು, ಏನಾದ್ರು ಮಾಡಿಸ್ಕೊಡಿ ನಮ್ಮ ಮಂಜೂರು ಅಂತ. ಅವರು ಅಲ್ಲ, ಅವರೇ ಪರಮ ಭಕ್ತರು, ಏನು ಹೇಳಿದ್ರು ಮಾಡ್ತಾರೆ, ತಥಾಸ್ತು ಅಂತಾರೆ. ನೀವು ನಮಗೇನಾದ್ರು ಮಾಡಿಸ್ಕೊಡಿ ಸ್ವಾಮಿ. ಕಲ್ಲಿಪಳ್ಳಿದ ಮುನೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ನಮ್ಮ ರಂಗನಾಥ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಭಕ್ತಿಗಳಿಗೆ ಭಕ್ತಾದರಿಗೆ ಒಂದು ದೊಡ್ಡ ಧಾರ್ಮಿಕ ಕೇಂದ್ರ ಇಲ್ಲಿ ಕೊಡ್ತಾ ಇದೆ. ಪೂಜೆ ವೇದಿಕೆಯಲ್ಲಿ ತಿಳಿಸಿ ಸ್ವಲ್ಪ ತಿಳಿಸಿ.